ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಭಾರೀ ಮಳೆ ಆಗಿದೆ. ಸಾಕಷ್ಟು ಅವಾಂತರ ಕೂಡ ಆಗಿದೆ. ಜನಜೀವನ ಅಸ್ತವ್ಯಸ್ತ ಆಗಿದೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಹಳ್ಳದಂತಾಗಿದೆ ರಸ್ತೆಗಳು. ವಾಹನ ಸವಾರರು ಪರದಾಡಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಮಳೆರಾಯ ಅಬ್ಬರಿಸಿದ್ದಾನೆ. ನಗರದಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆಯಾಗಿದೆ. ಮಳೆಯಾರ್ಭಟಕ್ಕೆ ಜಮಖಂಡಿ ನಗರ ಆ ಮಾರುಕಟ್ಟೆ ಏನಿದೆ ಅದು ಜಲಾವೃತ ಆಗಿದೆ. ಹಾಗೂ ಹನುಮಾನ್ ಚೌಕ್ ಸೇರಿದಂತೆ ಹಲವೆಡೆ ರಸ್ತೆಗಳು ಅಥವಾ ಮಿನಿ ನದಿಯೋ ಅನ್ನೋ ರೀತಿ ಪರಿಸ್ಥಿತಿ ನೋಡಿ. ಬೈಕ್ಗಳೆಲ್ಲ ಪಾರ್ಕ್ ಮಾಡಿದರೆ ಅಲ್ಲಿ ಯಾವ ಫೋರ್ಸಲ್ಲಿ ನೀರು ಹರಿತಾ ಇದೆ ಅಂತ. ಯಾಕಂದರೆ ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಡ್ರೈನೇಜ್ ಸಿಸ್ಟಮ್ ಏನಿತ್ತು, ಸಿವೇಜ್ ಸಿಸ್ಟಮ್ ಏನಿತ್ತು ಅದು ಸರಿಯಾಗಿಲ್ಲ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನೀರು ನುಗ್ಗಿದೆ. ಯಾದಗಿರಿಯಲ್ಲೂ ಮಳೆಯಿಂದ ಸಾಕಷ್ಟು ಅವಾಂತರ ಆಗಿದೆ. ಇನ್ಫ್ಯಾಕ್ಟ್ ಪ್ರಾಣಕ್ಕೆ ಹಾನಿಯಾಗಿದೆ. ಯಾದಗಿರಿಯಲ್ಲಿ ಸಿಡಿಲು ಬಡಿದು ಬಾಲಕ ಸೇರಿ 4 ದಾರುಣ ಸಾವಾಗಿದೆ. ಸಿಡಿಲು ಬಡಿದು ಒಂದೇ ಕುಟುಂಬದ 3 ದುರಂತ ಅಂತ್ಯ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಯಾದಗಿರಿ ತಾಲೂಕಿನ ಚಿನಕೆರೆ ತಾಂಡಾದಲ್ಲಿ ಈ ಘಟನೆ ಆಗಿದೆ. ಜಮೀನಲ್ಲಿ ಕೆಲಸ ಮಾಡಬೇಕಾದ್ರೆ ಏಕಾಏಕಿ ಸಿಡಿದು ಬಡಿದಂತಹ ಪರಿಣಾಮ ಈ ಸಾವು ಸಂಭವಿಸಿದೆ. ಜಮೀನಲ್ಲಿ ಚೇನು ಅನ್ನುವಂತಹ ಯುವಕ 22 ವರ್ಷ, ಆತನಿಗೆ ಕಿಶನ್ 30 ವರ್ಷ, ಸುಮಿಬಾಯ್ 30 ವರ್ಷ, ಇವರೆಲ್ಲರೂ ಕೂಡ ಮೃತರು. ಇವ್ರ ಜೊತೆಗೆ ಒಬ್ಬ ಹುಡುಗ ಕೂಡ ಸೇರಿದ್ದ ಅನ್ನೋದ್ರ ಡೀಟೇಲ್ಸ್ ಇದೆ. ಮಳೆ ಬರ್ತಾ ಇದ್ದಿದ್ದರಿಂದ ದೇಗುಲದಲ್ಲಿ ಒಂದು ಕುಟುಂಬ ಆಶ್ರಯ ಪಡೆದಿತ್ತಂತೆ. ಘಟನೆಯಲ್ಲಿ ಇನ್ನೂ 3 ಗಾಯಗಳಾಗಿದ್ರೆ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಯಾವ ದೇಗುಲದ ಆವರಣದಲ್ಲಿ ಅವರು ಆಶ್ರಯ ಪಡೆದಿದ್ರು ಅದೇ ಅವರಿಗೆ ಮರಣ ಕಂಟಕ ಆಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಹಾಗಾದ್ರೆ ಹೇಗಿದೆ ಪರಿಸ್ಥಿತಿ? ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಡೀಟೇಲ್ ಸಿಗ್ತಾ ಇದೆ. ಗುಡುಗು ಸಹಿತ ಧಾರಾಕಾರ ಮಳೆ ವಿಜಯಪುರದಲ್ಲಿ ಕೂಡ ಆಗಿದೆ. ಕಳೆದ ಅರ್ಧ ಗಂಟೆಯಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಜಿಲ್ಲಾದ್ಯಂತ ಮಳೆ ಆರ್ಭಟ ಜೋರಾಗೇ ಇದೆ. ಲಾಸ್ಟ್ 3 hours ಇಂದ ಮಳೆ ಎಡಬಿಡದೆ ಆಗ್ತಾ ಇದೆ. ಭಾರೀ ಮಳೆಯಿಂದ ಅಂಗಡಿಗಳಿಗೆ ನೀರು ನುಗ್ಗಿದೆ. ಇನ್ನು ಇಲ್ಲೂ ಕೂಡ ಅಷ್ಟೇ, ರಸ್ತೆಯೋ ಅಥವಾ ಮಿನಿ ನದಿಯೋ ಅನ್ನೋ ರೀತಿ ಭಾಸವಾಗ್ತಾ ಇದೆ. ನೀರು ಹರಿತಾ ಇರುವಂತಹ ಫೋರ್ಸ್ ನೋಡ್ತಾ ಇದ್ರೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಅಂಗಡಿಗಳಿಗೂ ಕೂಡ ನೀರು ನುಗ್ತಾ ಇದೆ. ಸೊ ಮೇನ್ ರೋಡ್ಗಳಲ್ಲೇ ಇಂಥ ಪರಿಸ್ಥಿತಿ ಇದೆ. ಭಾಳ ಫೋರ್ಸ್ ಆಗಿ ನೀರು ಹರಿತಾ ಇರೋದ್ರಿಂದ ವಾಹನ ಸವಾರರಿಗೆ ವಾಹನ ಸಂಚಾರ ಮಾಡೋದು ಅತ್ಯಂತ ಚಾಲೆಂಜಿಂಗ್ ಟಾಸ್ಕ್ ಆಗಿ ಪರಿಣಮಿಸಿದೆ. ವಿಜಯಪುರ, ಬಾಗಲಕೋಟೆ, ಯಾದಗಿರಿ ಇಲ್ಲೆಲ್ಲವೂ ಇದೇ ಪರಿಸ್ಥಿತಿ. ಬಟ್ಟೆ ಅಂಗಡಿ ಇರ್ಬೋದು ಅಥವಾ ಚಿಕ್ಕ ಪುಟ್ಟ ಅಂಗಡಿಗಳಿರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ನೀರು ನುಗ್ಗಿದೆ. ಹೀಗಾಗಿ ಭಾಳ ಲಾಸ್ ಆಗಿದೆ ಅನ್ನೋದನ್ನ ಕೂಡ ಕೇಳ್ಪಡ್ತಾ ಇದ್ದೀವಿ ನಾವು. ಲಕ್ಷಾಂತರ ಮೌಲ್ಯದ ವಸ್ತುಗಳಿಗೆ ಸಮಸ್ಯೆ ಆಗಿದೆ.